ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮಾನಸಿಕ ಆರೋಗ್ಯನಾ? ಆಯ್ತಾ ನಿನ್ ಭಾಷಣ? ಸರಿ ಆಯ್ತು ಬಿಡು, ನಾವು ಸದ್ಯಕ್ಕೆ ಏನೂ ಮಾತಾಡಲ್ಲ. ಈಗ ನಾವೇನಾದ್ರೂ ಬಾಯ್ ಬಿಟ್ರೆ ಈ ಭೀಮನ್ ಪಟಾಲಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಅವರಷ್ಟು ಜನನೂ ಭಾಷಣ ಶುರು ಮಾಡ್ತಾರೆ. ಅದಕ್ಕೆ ಸದ್ಯಕ್ಕಂತೂ ನಾವೆಲ್ಲ ಸುಮ್ಮನೆ ಇರೋದೇ ವಾಸಿ ಅನಿಸ್ತಿದೆ. ಜೀಜಾಬಾಯಿ, ಜೀಜಾಬಾಯಿ, ಖುಷಿ ಆಗ್ತಿದೀಯಾ? ಭೀಮಾ ಈಗ ಇಲ್ಲೇ ಉಳ್ಕೋತಿದಾನಲ್ಲ. ನಾನು ಹುಚ್ಚಿ ಥರ ಇರೋ ತನಕ ಭೀಮಾ ಇಲ್ಲೇ ಇರ್ತಾನೆ. ಅಲ್ಲಿವರೆಗೂ ನನ್ನ ಗಂಡನ ಜೊತೆ ನಾನು ಸ್ವಲ್ಪ ಕಾಲ ಕಳಿಬೋದು. ನಿಂಗೆ ಖುಷಿ ಅಲ್ವಾ ಈಗ? ಹಾ, ನಾನು ಖುಷಿನೇ. ಊಟ ಕೊಡ್ಸು ಎಲ್ರಿಗೂ. ಜೀಜಾಬಾಯಿ ನಿಜವಾದ ಬಣ್ಣ ಬಯಲಿಗೆಳೆಯೋದಿಕ್ಕೆ ಅಮ್ಮ ಒಳ್ಳೆ ಉಪಾಯನೇ ಹೂಡ್ತಿದ್ದಾರೆ. ಏನಾಯ್ತು ಜೀಜಾಬಾಯಿ? ಒಳ್ಳೆ ಊಟ ಕೊಡ್ಸು ಎಲ್ರಿಗೂ. ಎಲ್ರು ಕೇಳಿಸ್ಕೊಂಡ್ರಾ? ಇವತ್ತಿನ ಊಟ ಜೀಜಾಬಾಯ್ದು. ಏನು ಜೀಜಾಬಾಯಿ? ನಡಿ ನಡಿ, ಕೊಡು, ದುಡ್ಡು ತಗೊಂಡ್ ಬಾ, ಹೋಗು. ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿದೆ ಜೀಜಾಬಾಯಿ, ಪೆಟ್ಕೆಯಲ್ಲಿ ಇಟ್ಟಿದೆಯಲ್ಲ ಜೋಪಾನವಾಗಿ. ಹೋಗು, ತಗೊಂಡ್ ಬಾ, ಹೋಗು. ದುಡ್ಡು ತಗೊಂಡ್ ಬಂದ್ ಕೊಟ್ರೆ ಜೀಜಾಬಾಯಿಗೆ ನಿಜವಾಗ್ಲೂ ಹುಚ್ಚ ಹಿಡ್ದಿದೆ ಅಂತ. ಭೀಮನ್ ಖುಷಿಗೆ ತನ್ ದುಡ್ಡು ಖರ್ಚು ಮಾಡಿದ್ರೆ ಸರಿ, ಅಪ್ಪಿ ತಪ್ಪಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇವಳು ಸುಮ್ನೆ ನಾಟಕ ಆಡ್ತಿದ್ದಾಳೆ ಅನ್ನೋ ಗುಮಾನಿ ಇನ್ನೂ ಹೆಚ್ಚಾಗುತ್ತೆ. ಕೊಡು ದುಡ್ಡು. ಹಾ ಜೀಜಾಬಾಯಿ, ಖುಷಿಯಾಗಿದ್ರೆ ಊಟ ಕೊಡ್ಸಿ ಎಲ್ರಿಗೂ. ಅರೆ ಮೀರಾ, ಜೀಜಾಬಾಯಿ ಯಾಕೆ ಊಟ ಕೊಡಿಸ್ಬೇಕು? ಅವಳು ಊಟ ಕೊಡ್ಸಲ್ಲ ಅಲ್ವಾ ಜೀಜಾಬಾಯಿ? ನಾನು ಊಟ ಕೊಡಿಸ್ತೀನಿ ಎಲ್ರಿಗೂ. ಪುರುಷಿ, ನಾನೆಂತ ಒಳ್ಳೆ ದಿನ ಬಂದಿದ್ದೀನಿ. ಎಲ್ಲರೂ ಊಟಕ್ಕೆ ಸಿದ್ಧವಾಗ್ತಾ ಇದ್ದೀರಾ. ನಂಜುಂಡಣ್ಣ, ಇವನು ಪುರುಷೇ ಅಲ್ವಾ? ಪುರುಷೋತ್ತಮ್ ತರನೇ ಕಾಣಿಸ್ತಿದ್ದಾನೆ. ಹಾ, ನಮ್ ಪುರುಷಿನೇ ಇವನು. ಪುರುಷಿ ತಾನೇ ಅವನು? ಹಾ, ನಿಮ್ಮೆಲ್ಲರ ಊಹೆ ಸರಿಯಾಗೇ ಇದೆ. ತುಂಬಾ ವರ್ಷದ ನಂತರ ಬಂದಿದ್ದೀನಿ. ನಿಂತ್ಕೊಳ್ಳಿ, ಇನ್ನೊಂದು ಹೆಜ್ಜೆ ಮುಂದಿಟ್ರು ಪರಿಣಾಮ ನೆಟ್ಟಿಗಿರಲ್ಲ. ಕಮಲಾ,
12 ವರ್ಷ ಆಯ್ತು ಬಿಟ್ಟು ಹೋಗಿ ನೀವು. ಈಗ ವಾಪಸ್ ಬರೋ ದರ್ದೇನಿತ್ ನಿಮಗೆ? ಇಷ್ಟು ವರ್ಷ ನೀವಿಲ್ದೆ ಬದುಕೋದನ್ನ ಕಲ್ತಿದೀವಿ ನಾವು. ಮೂರ್ತಿ ಬೆಳೆದು ನಿಂತಿದ್ದಾನೆ. ಈಗ ವಾಪಸ್ ಬಂದಿದ್ದೀರಾ? ನಾಚಿಕೆ ಆಗ್ತಿಲ್ವಾ ನಿಮಗೆ? ಅಮ್ಮ, ಯಾರಿವರು? ಮೂರ್ತಿ ಬಾ ಮನೆಗೆ. ನೀನೇನ ಮೂರ್ತಿ? ಯಾರ್ ನೀವು? ನಾನು ನಿನಗೆ ಹೆಸರಿಟ್ಟಿರೋ ತಂದೆನಪ್ಪ. ನಾನು ನಿಮ್ಮಪ್ಪ. ನಿಮ್ಮಮ್ಮಂಗೆ ತಾಳಿ ಕಟ್ಟಿದವನು. ಅಪ್ಪ ಅಂತೆ ಅಪ್ಪ. ಹೋಗಿ ಇಲ್ಲಿಂದ. ನನಗೆ ಯಾವ ಅಪ್ಪನೂ ಇಲ್ಲ. ನಾನು ನಮ್ಮಮ್ಮ ಅಷ್ಟೇ ಇರೋದು. ನಾನು ನನ್ನ ಮಗ ಅಷ್ಟೇ. ಇನ್ಯಾರೂ ಇಲ್ಲ ನಮಗೆ, ಇನ್ಯಾರೂ ಇಲ್ಲ. ಹೋಗಿ ಇಲ್ಲಿಂದ, ಇಲ್ಲಾಂದ್ರೆ ತಲೆ ಹೊಡಿತೀನಿ. ಮೂರ್ತಿ, ಹೋಗಿ. ಮೂರ್ತಿ, ಮೊದ್ಲ ಕಲ್ಲೆ ಎಸಿ ಆ ಕಡೆ. ಭೀಮಣ್ಣ, ಇಷ್ಟು ವರ್ಷ ಆದ್ಮೇಲೆ ಈ ಮನುಷ್ಯ ಬಂದು ಹೇಳ್ತಿದ್ದಾರೆ ನಾನೇ ನಿಮ್ಮ ಅಪ್ಪ ಅಂತ, ಮತ್ತೆ ನಮ್ಮ ಅಮ್ಮನ್ಗೆ ಗಂಡ ಅಂತೆ. ನಾಚಿಕೆ ಆಗಲ್ವಾ ಇವ್ರಿಗೆ? ಹೋಗಿ ಇಲ್ಲಿಂದ, ತಲೆ ಹೊಡೆದಾಕ್ಬಿಡ್ತೀನಿ ಇಲ್ಲಾಂದ್ರೆ. ಬಿಡು, ಸಮಾಧಾನ ಮಾಡ್ಕೊ. ಮೂರ್ತಿ, ಅಮ್ಮ, ಚಿಂತೆ ಮಾಡಬೇಡಿ, ನಾನಿದ್ದೀನಲ್ಲ. ಭೀಮ್ರಾವ್, ತುಂಬ ಕೇಳಿದ್ದೀನಿ ನಿನ್ನ ಬಗ್ಗೆ. ಕಮಲಾನೇ ನನ್ನ ಆ ಊರಿಂದ ಬಿಟ್ಟು ಬಂದಿರೋದು. ನೀನೇ ಹೇಳು, ನಾನೇನ್ ಮಾಡ್ಲಿ ಈಗ? ಇಲ್ಲಿ ನೀವು ಒಳಗೆ ಬನ್ನಿ, ಮಾತಾಡೋಣ. ಒಳಗೆ ಯಾಕೆ ಬರಬೇಕು? ಒಳಗೆ ಬರೋ ಯಾವ ಅವಶ್ಯಕತೆನೂ ಇಲ್ಲ. ರಮಾ, ನನಗೆ ಗೊತ್ತು ಪರಿಸ್ಥಿತಿ ಒಂದು ಸ್ವಲ್ಪ ವಿಚಿತ್ರವಾಗಿದೆ, ಆದ್ರೆ ಒಂದ್ಸಲ ಒಳಗೆ ಕರ್ಕೊಂಡು ಹೋಗಿ ಮಾತಾಡೋದ್ರಿಂದ ಸರಿ ಹೋಗಿ. ಮಾತಾಡಕ್ ಏನಿದೆ ಇಲ್ಲಿ? 12 ವರ್ಷ ಆದ್ಮೇಲೆ ಬಂದಿದ್ದೀರಾ. ಎಂತ ಗಂಡಾರಿ ನೀವು? ಕಮಲಮ್ಮ ನಿಮಗೆ ಎಷ್ಟು ಹೊಡೆದ್ರೂ ಅಷ್ಟೇ. ನೀವು ಮಾಡಿರೋ ತಪ್ಪಿಗೆ ಏನ್ ಮಾಡಿದ್ರು ಕಮ್ಮಿನೇ. ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಹೋದವ್ರು ನೀವು. ಇಲ್ಲಿ ನೀವೆಷ್ಟು ಜನ ಇದ್ದೀರೋ ಎಲ್ಲರೂ ಬೇಕಾದ್ರೆ ನಿಮಗೆ ಸಮಾಧಾನ ಆಗೋವರೆಗೂ ಹೊಡಿರಿ. ತುಂಬಾನೇ ನೊಂದು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀನಿ ನಾನು. ಅದಕ್ಕೆ ಹೇಳ್ತಾ ಇರೋದು, ಒಂದ್ಸಲ ಒಳಗೆ ಬಂದು ಏನೂ ಬೇಕಾಗಿಲ್ಲ. ಒಳಗ್ ಬರೋ ಹಕ್ಕಿಲ್ಲ ನಿಮ್ಗೆ. ನೋಡ್ಲಿಲ್ವಾ ನೀವು? ಇವ್ರು ಬಂದ ತಕ್ಷಣ ಕಮಲಮ್ಮ ಮತ್ತೆ ಮೂರ್ತಿ ಇಬ್ರು ಒಳಗ್ ಹೋದ್ರು. ನೀವು ಹೊರಗೆ ಇರಿ. ರಮಾ, ನಿನಗೆ ಅರ್ಥ ಆಗ್ತಿಲ್ಲ. ಬಾಗ್ಲ ಹತ್ರ ಬಂದವ್ರನ್ನ ಅದ್ ಹೇಗ್ ವಾಪಸ್ ಕಳಿಸ್ತೀಯ? ನೋಡಿ, ವಟಾರ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಒಳಗ್ ಬರೋದನ್ನ ತಡೆಯೋ ಹಕ್ಕು ಯಾರಿಗೂ ಇಲ್ಲ. ಕಮಲಾ, ನಾಟಕ ಆಡ್ಬೇಡ. ಬಾ ಕೆಳಗೆ. ಗಂಡ ಮನೆಗೆ ಬಂದಿದ್ದಾನೆ, ಬಂದು ಕರ್ಕೊಂಡೋಗೋ. ಆಗ್ಲೇ ತಾನೇ ಗೊತ್ತಾಗೋದು ಯಾಕೆ ಬಿಟ್ಟೋದ, ಯಾಕೆ ಬಂದ ಅಂತ. ಬಾಮ, ಹೊರಗ್ ಬಾ. ಕಮಲಮ್ಮ, ಹೊರಗ್ ಬರ್ಬೇಡಿ ನೀವು. ಇವ್ರಿಗೆ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ನಿಮ್ಮಿಂದ ಯಾವ ಅಪೇಕ್ಷೆನೂ ಪಡಬಾರ್ದು ಇವರು. ರಮಾ,
ಪರಿಸ್ಥಿತಿನ ಅರ್ಥ ಮಾಡ್ಕೋ. ಏನರ್ಥ ಮಾಡ್ಕೋಬೇಕು? ರಮ್ಮ ಸರಿಯಾಗಿ ಹೇಳ್ತಿದ್ದಾಳೆ. ಏನ್ ಸರಿ ಹೇಳ್ತಿದ್ದಾಳೆ? ಮಾತಾಡಿದ್ರಲ್ವಾ ಸರಿ ತಪ್ಪು ಏನು ಅಂತ ಗೊತ್ತಾಗೋದು. ಕಮಲಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ ತಾನೆ. ಇದ್ರಲ್ಲಿ ಅರ್ಥ ಮಾಡ್ಕೊಳಕ್ಕೇನಿದೆ? ಲಕ್ಷ್ಮಿ ಆದ್ರೂ ಹೋದ್ರೂ ಏನೂ ಇಲ್ಲ. ಕಮಲಮ್ಮ ಮಾಡ್ತಿರೋದು ಸರಿನೇ ಇದೆ. ನೋಡಿ ಅದಕ್ಕೆ ನಾನೇನು ಕಮಲಮ್ಮ ಅವ್ರು ಬಂದು ಇವರೇ ಅವ್ರ ಗಂಡ ಅಂತ ಒಪ್ಕೋಬೇಕು ಅಂತಿಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ಇಬ್ರು ಒಂದ್ಸಲ ಮಾತಾಡ್ಲಿ, ಆಮೇಲೆ ಯಾವ ಮಾತು ಬೇಕಾಗಿಲ್ಲ. ರಮ ಅರ್ಥನೇ ನಿಮ್ ಎಲ್ಲ ಮಾತು ಅರ್ಥ ಮಾಡ್ಕೋತೀನಿ, ಆದ್ರೆ ಇದೊಂದು ಕೇಳ್ಬೇಡಿ. ರಮ್ಮ ಹೇಳ್ತಿರೋದು ಸರಿ ಇದೆ. ಕಮಲಮ್ಮ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಹತ್ರ ಮಾತಾಡಬಾರ್ದು. ನಂಬಿಕೆ ದ್ರೋಹ ಮಾಡಿದವ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ ಇದೆ? ನಂಬಿಕೆ ದ್ರೋಹ ಮಾಡಿದ್ದೀನಿ ನಿಜ, ಆದ್ರೆ ಒಂದೇ ಒಂದ್ಸಲ ಕಮಲನ್ ಹತ್ರ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮಿಬ್ಬರ ಸಂಬಂಧಕ್ಕೆ ಮತ್ತೆ ವಿಶ್ವಾಸದಲ್ಲಿ ಬದುಕೋ ನಂಬಿಕೆಯಲ್ಲಿದ್ದೀನಿ ನಾನು. ಆದ್ರೆ ಒಂದೇ ಒಂದ್ಸಲ ನಮಗೆ ಹೊಸ ಜೀವನ ಶುರು ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಆದ್ರೆ ನನ್ನ ಪ್ರಯತ್ನ ಏನಾದರೂ ಸೋತೋದ್ರೆ ನಾನು ಸತ್ತು ಹೋಗ್ತೀನಿ ವಿನಃ ತೊಂದರೆ ಕೊಡಕ್ಕಂತೂ ಖಂಡಿತ ವಾಪಸ್ ಬರಲ್ಲ. ಒಂದೇ ಒಂದ್ಸಲ ಮಾತಾಡಕ್ ಬಿಡಿ. ಏನ್ ಸಾಯ್ತೀನಿ ಅಂತಿದ್ದೀರಾ? ನಿಮ್ಮಂತ ಗಂಡಸ್ರಿಗೆ ಕೊನೆ ಅಸ್ತ್ರ ಇದೆ ಅಲ್ಲ, ಮಾತಾಡಿದ್ರೆ ಸಾಯ್ತೀನಿ ಅಂತೀರಾ. ಅದೇ ಹೆಣ್ಮಕ್ಳು ಎಲ್ಲ ಮರ್ತು ನಿಮ್ಮನ್ನ ಒಪ್ಕೋಬೇಕು. ಯಾಕೆ? ನಿಮ್ಮನ್ನ ಉಳಿಸ್ಕೊಳಕ್ಕೆ. ನೀವ್ ಇದನ್ನ ಮರ್ತಿದ್ದೀರಾ. ನೀವು ಇವತ್ತು ಸಾಯ್ತೀನಿ ಅಂತಿದ್ದೀರಾ, ಆದ್ರೆ ಕಮಲಮ್ನವರು ನಮ್ಮ ಮಧ್ಯ ದಿನ ಸತ್ತು ಬದುಕ್ತಿದ್ದಾರೆ, ಪ್ರತಿ ಕ್ಷಣನೂ ಕೂಡ. ಬರೀ ಸತ್ತು ಬದುಕಿಲ್ಲ ಅವರು, ಜನರಾಡೋ ಕೊಂಕ್ ಮಾತಿಂದ ಕುಗ್ಗೋಗಿದ್ದಾರೆ. ಗಂಡ ಬಿಟ್ಟವಳು ಅನ್ನೋ ಪಟ್ಟ ಬೇರೆ. ಸರಿಯಾಗಿ ಹೇಳ್ತಿದ್ಯಾರಮ್ಮ. ಪ್ರತಿ ಕ್ಷಣ ಸಾಯ್ತಿದ್ದಾಳೆ ಕಮಲ, ಆದ್ರೆ ಜೀವ ಬಿಟ್ಟಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಮಗನ್ ಜವಾಬ್ದಾರಿ ಇದೆ ಅವಳಿಗೆ. ನೀನ್ ಕೊಟ್ಟು ಹೋಗಿರೋ ಮಗ, ಅವನ್ನ ಸಾಕೊಂಡು ಓದಿಸ್ಕೊಂಡು ಕೊಂಕು ಮಾತುಗಳನ್ನ ಕೇಳಿಸ್ಕೊಂಡು ಇನ್ನೂ ಜೀವಂತ ಇದ್ದಾಳೆ ಕಮಲ. ಈ ವಟಾರದ ಹೆಣ್ಮಕ್ಳಿಗೆ ಗಂಡಸರು ಹಣೆ ಬರೆಯೋ ಹಕ್ಕಿಲ್ಲ. ಪುರುಷೋತ್ತಮ್ ಬಂದಿದ್ದಾನೆ, ಅವನಿಗೆ ಅವನ ಹೆಂಡತಿ ನೋಡೋ ಅಧಿಕಾರ ಇದೆ. ಹೋಗು ಪುರುಷೋತ್ತಮ್, ನಿನ್ ಹೆಂಡತಿ ನೋಡೋಗು, ಹೋಗು. ನೀವು ಒಳಗ್ ಹೋಗೋದಕ್ಕೆ ನಾವು ಬಿಡಲ್ಲ. ಹೌದು, ನೀವ್ ಒಳಗ್ ಬರೋದಕ್ ನಾವಿಬ್ರು ಬಿಡಲ್ಲ. ಈ ಇಬ್ರು ಹೆಂಗಸ ನಿಂತ್ಕೊಂಡಿದಾರಲ್ಲ, ಹಿಂಗೆ ನಮ್ ಗಡ್ಡ ಬಂದು ನಿಂತು ಬಿಡ್ತಾರೆ ಯಾವಾಗ್ಲೂ. ಇವ್ರಿಬ್ಬರನ್ನ ಯಾಕೆ ಎಲ್ರೂ ಸೇರಿ ಹೊರಗೆ ಹಾಕಲ್ಲ? ನಂಗೆ ಈ ಹೆಂಗಸರು ಕಂಡ್ರೆ ಆಗಲ್ಲ. ನಾನಾಗಿದ್ರೆ ಈ ಜಾಗ ಬಿಟ್ಟು ಇಲ್ಲಿಂದ ತೊಲಬಿಡ್ತಿದ್ದೆ, ಮತ್ತೆ ವಾಪಸ್ಸೇ ಬರ್ತಾ ಇರ್ಲಿಲ್ಲ. ಬಾಯಿ ನಾಟಕನ ಕಮ್ಮಿ ಮಾಡು. ನಾನು ಹೇಳೋ ಮಾತನ್ನ ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನಿವಾಗ 3 ಎಣಿಸ್ತೀನಿ. ಅಷ್ಟರೊಳಗಡೆ ಈ ರಮಾ, ಕರುಣ, ಲಕ್ಷ್ಮಿ ಜಾಗ ಬಿಡ್ಲಿಲ್ಲ ಅಂದ್ರೆ ಆಮೇಲೆ ನಾನು ಕೈ ಮಾಡಕ್ಕೂ ಹೇಸೋದಿಲ್ಲ. ಹುಷಾರ್. ಏನು ಹೇಳಿದ್ರಿ ನೀವು? ಕೈ ಮಾಡ್ತೀರಾ ಇವ್ರ ಮೇಲೆ? ನನ್ನ ಹೆಂಡತಿ ಮತ್ತು ಅತ್ತಿಗೆ ನಿಂತಿರೋದಲ್ಲಿ ನನ್ನ ಮುಂದೆ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದನ್ನ ಬಿಟ್ಟುಬಿಡಿ.
ನಮ್ಮ ಮೇಲೆಲ್ಲ ಕೈ ಮಾಡೋ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ. ಯಾರಾದರೂ ಇಲ್ಲಿ ಕೈ ಮಾಡ್ತೀನಂತ ಉಸಿರು ಬಿಟ್ರು ಆ ಉಸಿರೇ ಇಲ್ದಿರೋ ಥರ ಮಾಡ್ತೀನಿ. ನಾನಿಲ್ಲಿಗೆ ಜಗಳ ಮಾಡೋದಕ್ಕಂತೂ ಖಂಡಿತ ಬಂದಿಲ್ಲ. ಆದ್ರೆ ಕಮಲನ ನೋಡಕ್ ಬಂದಿದ್ದೀನಷ್ಟೇ. ಆದ್ರೆ ಅವ್ರಿಗೆ ನಿಮ್ಮನ್ನ ನೋಡಕ್ ಇಷ್ಟ ಇಲ್ವಲ್ಲ? ನೋಡ್ಬೇಕು ಅಂತಿದ್ರೆ ಇಲ್ಲಿ ಬರ್ತಿದ್ರು, ಆದ್ರೆ ಈಗ ಹೊರಟೋದ್ರು. ಸುಮ್ನೆ ಯಾಕೆ ಅವ್ರ ಹಿಂದೆ ಹೋಗ್ತೀರಾ? ಕರುಣ, ರಮನ್ ಕೈ ಬಿಟ್ಟು ಬಾಯಿ ಕಡೆ. ಲಕ್ಷ್ಮಿ, ಈ ಕಡೆ ಬಾ ನೀನು. ಇಲ್ಲ ಇಲ್ಲ, ನಾವು ಬರಲ್ಲ. ಕರುಣ, ನನ್ನ ಮಾತು ಕೇಳು. ಯಾಕೆ ಕಂಡೋರ್ ವಿಷಯಕ್ಕೆ ನಾವು ತಲೆ ಹಾಕಬೇಕು ಹೇಳು? ರಮಾ, ಅವ್ರ ರಸ್ತೆಗೆ ಅಡ್ಡ ಬರಬೇಡ. ನೀವು ನನಗೆ ಹೇಳ್ಬೋದು, ನೀವು ಬೇಡ ಅಂದ್ರೆ ನಾನು ವಾಪಸ್ ಬಂದ್ಬಿಡ್ಬೋದು. ಆದ್ರೆ ಈ ಸಲ ಬಿಡಲ್ಲ. ಭೀಮಾ, ಮಾತಾಡಪ್ಪ. ಅಥವಾ ಹೆಂಡತಿ ಮಾತಿಗೆ ಹೆದರ್ಕೊಂಡ್ಬಿಟ್ಯಾ? ಪುರುಷಿ, ನೀನಿಲ್ಲೇ ಇರು. ರಮಾ, ಲಕ್ಷ್ಮಿ, ಕರುಣ, ನೀವು 3 ಜನ ಕಮಲ ಹತ್ರ ಮಾತಾಡಿ. ಏನು ಹೇಳ್ತಾರಂತ ನೋಡಿ. ಬರೀ ಮಾತಾಡ್ಬೇಕಾ ಇಲ್ಲ ಅರ್ಥ ಮಾಡಿಸ್ಬೇಕಾ? ಮಾವೇ ಇವ್ರನ್ನ ಒಳಗ್ ಹೋಗಕ್ ನಾವಿಬ್ರು ಬಿಡಲ್ಲ. ಆನಂದ, ಇವ್ರು ಹಂಗೆ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ನಾವೇ ಕರ್ಕೊಂಡು ಬರೋಣ ಬಾ. ಅಣ್ಣ, ಏನ್ ಮಾಡ್ತಿದ್ದೀರಾ ನೀವು? ಬಿಡು ಕೈನಾ. ಬಿಡಿ, ಬಲವಂತ ಮಾಡ್ಬೇಡಿ. ಬಿಡು ಕೈ. ಬಿಡಿ ಅಣ್ಣ, ಬಿಡು ಕೈನಾ. ಬಿಡಿ. ನಡಿ. ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ ಅಣ್ಣ, ಕೈ ಬಿಡಿ. ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನ ಕೈ. ರಮಾ, ರಮಾ, ನೀನು ಈ ಕಡೆ ಬಂದ್ಬಿಡು. ನೀವು ಹೀಗೆ ಹೇಳ್ಕೊಂಡು ಹೋದ್ರೆ ಬರ್ತೀನಿ. ನೋಡ್ದೇನಪ್ಪ ರಾಮ್ಜಿ, ಭೀಮ್ರಾವ್ನ ಏನೋ ದೊಡ್ಡ ಆದರ್ಶವಾದಿ ಅಂತ ಬಡ್ಕೋತಿದ್ದೆ. ಭೀಮ್ರಾವ್ ಕೂಡ ಬೇರೆ ಗಂಡಸರು ತರನೇ ಕಣಪ್ಪ. ಮೊದಲನೇ ಸಲ ಅವನು ಗಂಡಸು ಅನ್ನೋ ಅಹಂ ಕಾಣಿಸ್ತಾ ಇದೆ. ಹೆಂಡ್ತಿನ ಹೇಳ್ಕೊಂಡ್ ಬರೋದಿಕ್ ಹೋಗ್ತಿದ್ದ ನೋಡು. ಚೆನ್ನಾಗಿ ನೋಡಪ್ಪ ರಾಮ್ಜಿ. ಇದೇ ಕೆಲ್ಸನ ಮಂಚಯ್ಯನೋ ಇನ್ಯಾರಾದ್ರೂ ಮಾಡ್ತಿದ್ರು. ಈಗ ಅದನ್ನೇ ಭೀಮ್ರಾವ್ ಮಾಡ್ತಿದ್ದಾನೆ. ಹಾ ನೋಡಿ, ನಿಮ್ಮ ಮಗನು ಬೇರೆ ಗಂಡ್ಮಕ್ಳು ತರಾನೇ ನೋಡಿ. ನೋಡು ರಮ್ಮ, ಈಗ ನಾನು ನಿನ್ನನ್ನು ಇಲ್ಲಿಂದ ಎಳ್ಕೊಂಡು ಹೋದ್ರೆ ಆವಾಗ ನಿನ್ನನ್ನು ನಿಲ್ಲಿಸೋದಕ್ಕೋಸ್ಕರ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋದೆ ಅಂತ ಬರಲ್ಲ. ಅದಕ್ಕಿಂತ ಮುಂದೆ ಹೋಗಿ ಗಂಡ ತನ್ನ ಅಹಂನ ಉಳಿಸ್ಕೊಳ್ಳೋದಕ್ಕೆ ತನ್ನ ಹೆಂಡ್ತಿನ ಎಳ್ಕೊಂಡು ಹೋದ ಅಂತ ಅನ್ನಿಸ್ಕೊಳುತ್ತೆ.
ನಾನು ಯಾವತ್ತೂ ಹಾಗೆ ನಡ್ಕೊಳ್ಳಲ್ಲ ರಮ್ಮ. ಆದ್ರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊ. ಕೆಲವೊಂದು ವಿಷಯ ನಿನ್ನ ಕೈ ಮೀರಿರುತ್ತೆ. ಇದು ಕಮಲಮ್ಮ ಮತ್ತು ಪುರುಷಿಯವರ ವೈಯಕ್ತಿಕ ವಿಚಾರ. ಒಂದ್ಸಲ ಮಾತಾಡ್ಲಿ ಬಿಡು. ಹೋಗಿ ಅಣ್ಣ, ನೀವು ಮಾತಾಡ್ಕೊಂಡು ಬನ್ನಿ. ಜಿಜಾಬಾಯಿ, ಭೀಮಾ ನನ್ನ ಮಗ. ಸಮಸ್ಯೆ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ನಿಭಾಯಿಸಕ್ಕೆ ಬರುತ್ತೆ ಅವನಿಗೆ.